ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14 ಮತ್ತು 15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ಮುಗಿದ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಆರ್ಥಿಕ ವಿಚಾರದಲ್ಲಿ ನೋಡುವಂಥದ್ದಾದರೆ, ನಿಮ್ಮ ಜಾತಕದಲ್ಲಿ ಧನ ಮತ್ತು ಲಾಭ ಸ್ಥಾನದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಬೀಳ್ತಾ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ. ವ್ಯಾಪಾರದಲ್ಲಾಗಲಿ ಅಥವಾ ಉದ್ಯೋಗದಲ್ಲಿ ಸಿಲುಕಾಕೊಂಡಿದ್ರೆ ಬಂಡವಾಳ ಮರಳಿ ಕೈ ಸೇರುತ್ತದೆ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾದಂಥ ಪಾಲು ಈ ಒಂದು ಅವಧಿಯಲ್ಲಿ ಲಭಿಸ್ತದೆ. ಆದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಅಷ್ಟೇ ಮುಖ್ಯ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡುವುದಾದರೆ, ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ತಮಗೆ ಕಾರ್ಯಕ್ಕೆ ತಕ್ಕಂತೆ ತಮಗೆ ಗೌರವ ಸಿಗ್ತದೆ. ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡಲು ಬಯಸುವಂತ ವ್ಯಕ್ತಿಗಳಿಗೆ ಶುಭ ವಾರ್ತೆ ಸಿಗ್ತಾ ಇದೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ ಇರತಕ್ಕಂಥ ಗೊಂದಲಗಳು ಈ ಒಂದು ಅಮಾವಾಸ್ಯೆ ನಂತರ ಬಗೆಹರಿಯುತ್ತದೆ. ಹೊಸ ಹೂಡಿಕೆಗಳಿಗೆ ಕೈ ಹಾಕಲು ಇದು ಒಳ್ಳೆಯ ಸಮಯ. ಮಾರ್ಕೆಟಿಂಗ್ ಮತ್ತು ಕಲಾ ರಂಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಭರ್ಪೂರು ಯಶಸ್ಸು ಸಿಗ್ತದೆ. ತಮ್ಮ ಜಾತಕದಲ್ಲಿ ವೈವಾಹಿಕ ಹಾಗೂ ಪ್ರೇಮ ಜೀವನ ಸ್ಥಾನ ಬಲಗೊಳ್ಳುತ್ತಾ ಇದೆ. ದೀರ್ಘಕಾಲದಿಂದ ಕಂಕಣ ಭಾಗ್ಯ ಕೂಡಿ ಬರದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಅವಧಿಯಲ್ಲಿ ಯೋಗ್ಯ ಸಂಗಾತಿ ಹುಡುಕಾಟ ಪೂರ್ಣಗೊಳ್ಳುತ್ತದೆ. ಕುಟುಂಬದಲ್ಲಿ ತಂದೆ ತಾಯಿಯರ ಆರೋಗ್ಯ ಸುಧಾರಿಸುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವು ಕರಗಿ ಪರಸ್ಪರ ಪ್ರೀತಿ ಮತ್ತು ಪ್ರೇಮ ಹೆಚ್ಚಾಗ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದ್ರೆ, ರಾತ್ರಿ ವೇಳೆ ಕಾಡ್ತಕ್ಕಂಥ ನಿದ್ರಾಹೀನತೆ ಹಾಗೂ ಮನಸ್ಸಿನ ಚಂಚಲತೆ ದೂರವಾಗ್ತದೆ. ದೈವಿಕ ಶಾಂತಿ ಮತ್ತು ನೆಮ್ಮದಿ ನಿಮ್ಮದಾಗ್ತದೆ. ಇನ್ನು ಅತಿಯಾದಂಥ ಆಯಾಸದಿಂದ ಬಳಲ್ತಾ ಇದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತದೆ. ವೃಷಭ ರಾಶಿಯವರೇ, ನಿಮ್ಮ ಭಾಗ್ಯೋದಯಕ್ಕೆ ಈ ಒಂದು ಸೋಮಾವತಿ ಅಮಾವಾಸ್ಯೆ ನಂತರ ನಾನು ಹೇಳ್ತಕ್ಕಂಥ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮ್ಮ ರಾಶಾಧಿಪತಿ ಶುಕ್ರನಿಗೆ ಪ್ರೀತಿಯಾದಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಸಿಹಿಯನ್ನ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಹಾಗೂ ಸೋಮಾವತಿ ಅಮಾವಾಸ್ಯೆ ನಂತರ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ ಪಠನೆ ಮಾಡಿ, ಒಟ್ಟಾರೆಯಾಗಿ ತಮ್ಮ ಗ್ರಹಗಳ ಬಲ ತಮ್ಮ ಕೈ ಹಿಡಿತಾ ಇದೆ. ಆಲಸ್ಯವನ್ನ ಬಿಟ್ಟು ಪ್ರಯತ್ನವನ್ನ ಮುಂದುವರಿಸಿ. ಶುಭಮಸ್ತು. ತಮಗೂ ತಮ್ಮ ಕುಟುಂಬಕ್ಕೂ ಆ ಭಗವಂತನು ಸಕಲ ಸುಖ ಸಂಪತ್ತನ್ನ ಕರುಣಿಸಲಿ ಅಂತ ಆ ಒಂದು ಭಗವಂತನಲ್ಲಿ ಬೇಡಿಕೊಳ್ತೇನೆ. ಹಾಗೆ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.